ಹರಳಯ್ಯ ಸಮಾಜದ ವತಿಯಿಂದ ಡಿಸೆಂಬರ್ 8ರಿಂದ ಉಪವಾಸ ಸತ್ಯಾಗ್ರಹ ನಡೆಸಲು ತೀರ್ಮಾನ ಮಾಡಲಾಗಿದೆ. ವಿಜಯಪುರ ಜಿಲ್ಲೆ ತಾಳಿಕೋಟೆ ಪಟ್ಟಣದ ಬಸ್ ನಿಲ್ದಾಣದ ಮುಂಭಾಗದಲ್ಲಿರುವ ಅಂಗಡಿಗಳನ್ನು ತೆರವುಗೊಳಿಸಿದ್ದನ್ನು ಖಂಡಿಸಿ ಹರಳಯ್ಯ ಸಮಾಜದ ವತಿಯಿಂದ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ 23ನೇ ದಿನಕ್ಕೆ ಕಾಲಿಟ್ಟಿದೆ. ಇಷ್ಟು ದಿನ ಆದರೂ ಕೂಡ ಯಾವೊಬ್ಬ ಅಧಿಕಾರಿ ಆಗಲಿ, ಶಾಸಕರಾಗಲಿ, ಸ್ಥಳೀಯ ಜನಪ್ರತಿನಿಧಿಗಳಾಗಲಿ ಗಮನ ಹರಿಸ್ತಿಲ್ಲ ಅಂತ ಆಕ್ರೋಶವನ್ನು ಅಲ್ಲಿನ ವ್ಯಾಪಾರಸ್ಥರು ಹೊರಹಾಕ್ತಾ ಇದ್ದಾರೆ. ಸೂರು ಕಲ್ಪಿಸುವವರೆಗೂ ಹೋರಾಟ ಕೈಬಿಡೋದಿಲ್ಲ. ಧರಣಿ ಸ್ಥಳಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಯಾವುದೇ ನಮಗೆ ಸ್ಪಂದನೆ ನೀಡಿಲ್ಲ. ಆದ ಕಾರಣ ನಾವುಗಳು ಇದೇ ದಿನಾಂಕ ಡಿಸೆಂಬರ್ 8ರಿಂದ ಉಪವಾಸ ಸತ್ಯಾಗ್ರಹ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಹೋರಾಟ ನಿರತ ರಾಘವೇಂದ್ರ ವಿಜಯಪುರ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ನಮಸ್ಕಾರ ಶ್ರೀಯುತ, ಈ ಮೂಲಕ ತಮಗೆಲ್ಲರಿಗೂ ತಿಳಿಸೋದೇನೆಂದ್ರೆ, ಕಳೆದ 22 ದಿನ ನಮ್ಮ ಅಹೋರಾತ್ರಿ ಧರಣಿಯನ್ನ ಮುಗಿಸಿ ಇವತ್ತು ನಾವು 23ನೇ ದಿನಕ್ಕೆ ಕಾಲಿಟ್ಟಿದ್ದೇವೆ. 23 ದಿನದ ಅಹೋರಾತ್ರಿ ಧರಣಿಯಲ್ಲಿ ನಮಗೆ ಯಾವುದೇ ರೀತಿಯ ನ್ಯಾಯ ಸಿಗ್ಲಿ, ಅಧಿಕಾರಿಗಳ ಸ್ಪಂದನೆ ಆಗ್ಲಿ, ಜನಪ್ರತಿನಿಧಿಗಳ ಸ್ಪಂದನೆ ಆಗ್ಲಿ, ಸಮರ್ಪಕವಾಗಿ ಯಾವ ಅಧಿಕಾರಿಗಳು ನಮಗೆ ಬಂದು ಮಾತನಾಡಿಸುವಂತ ಕಾರ್ಯ, ನ್ಯಾಯ ಕೊಡಿಸುವಂತ ಕಾರ್ಯ ಮಾಡಿಲ್ಲ ಇಲ್ಲಿವರೆಗೂ. ಪರಿಶಿಷ್ಟ ಜಾತಿಯ ದಲಿತ ಕುಟುಂಬಕ್ಕೆ, ಸಮಗಾರ ಸಮಾಜದ ಕುಟುಂಬಗಳು ಇವತ್ತು ರಸ್ತೆಗೆ ಬಿದ್ದು 23 ದಿನಗಳಾಯಿತು. ಎಲ್ಲ ಸಂತ್ರಸ್ತರು ಇವತ್ತು ನಿಟ್ಟುಸಿರಿಗೆ ಬಂದಿದ್ದಾರೆ. ಯಾವುದೇ ರೀತಿಯ ಅವರ ಕುಟುಂಬಕ್ಕೆ ಆಧಾರಗಳಿಲ್ಲ, ಕುಟುಂಬವನ್ನ ನಡೆಸುವಂಗ ಆಗ್ತಿಲ್ಲ. ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗ್ಲಿ, ಆಸ್ಪತ್ರೆಯ ಖರ್ಚಿಗಾಗ್ಲಿ, ತಮ್ಮ ಉಪಜೀವನಕ್ಕಾಗ್ಲಿ ಎಲ್ಲ ರೀತಿಯಂತೂ ತುಂಬಾ ತೊಂದರೆ ಆಗೈತಿ. ಈ 23 ದಿನದ ಹೋರಾಟವನ್ನ ನಾವು ಮಾಡ್ತಿದ್ದೇವೆ. ನಾವು ಯಾಕೆ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೇವೆ ಅಂತಂತಂದ್ರೆ, ಇವತ್ತು ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರದವರೆಗೂ ನಾವು ಅಧಿಕಾರಿಗಳಿಗೆ ಒಂದು ಗಡುವನ್ನ ಕೊಡ್ತಿದ್ದೇವೆ. ಏನ್ ಗಡುವು ಅಂತಂದ್ರೆ, ನಮಗೆ ಸೂಕ್ತವಾದ ಪರಿಹಾರ ಸಿಗಬೇಕು, ನಮ್ಮ ಬೇಡಿಕೆಗಳನ್ನ ಈಡೇರಿಸಿ ಈ ದಲಿತ ಕುಟುಂಬಗಳಿಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನ ನೀವು ಮಾಡದೇ ಇದ್ರೆ ಮುಂಬರುವ ರವಿವಾರ ದಿನ 8ನೇ ತಾರೀಕು ನಾವು ಅಮರನ ಉಪವಾಸ ಸತ್ಯಾಗ್ರಹಕ್ಕೆ ಕರೆ ಕೊಟ್ಟಿದ್ದೇವೆ. ನನ್ನ ಎಲ್ಲ ದಲಿತ ಕುಟುಂಬಗಳು ನಾವು ಅಮರನ ಉಪವಾಸಕ್ಕೆ ಕೂಡೋರಿದ್ದೇವೆ. ನಾವು ಈಗಾಗಲೇ ನಿಶ್ಚಯನ ಮಾಡಿದ್ದೇವೆ. ರವಿವಾರ ದಿನ ಬೆಳಗ್ಗೆ ನಾವು ಬಾಬಾ ಸಾಹೇಬರಿಗೆ ಮಾಲಾರ್ಪಣೆ ಮಾಡುವುದರ ಮುಖಾಂತರ ನಮಗೆ ನ್ಯಾಯ ಸಿಗುವ ನಿಟ್ಟಿನಲ್ಲಿ ನಾವು ಅಮರನಾಥ ಉಪವಾಸಕ್ಕೆ ಕೂಡೋರಿದ್ದೇವೆ. ಅದರ ಸಲುವಾಗಿ ದಯವಿಟ್ಟು ತಾವು ಇದನ್ನ ಪತ್ರಿಕೆಯಲ್ಲಿ, ಮಾಧ್ಯಮದಲ್ಲಿ ಎಲ್ಲ ಅಧಿಕಾರಿಗಳಿಗೆ ಸರ್ಕಾರದ ಮಟ್ಟಕ್ಕೆ ಗಮನ ಬರುವಂಗ ತಾವೆಲ್ಲರೂ ಸುದ್ದಿಯನ್ನ ಬರೆದು ನನ್ನ ಸಮಾಜಕ್ಕೆ ಈಗ ಆಗಿರುವಂತ ಅನ್ಯಾಯಕ್ಕೆ ತಾವೆಲ್ಲರೂ ನ್ಯಾಯ ಕೊಡಿಸ್ಬೇಕಂತೇಳಿ. ಲಕ್ಷ್ಮಣ ಕಲಾಲ್, RJ32 ಕನ್ನಡ ನ್ಯೂಸ್, ತಾಳಿಕೋಟೆ.